ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈಗ ಆಲ್ಮೋಸ್ಟ್ ಇವಾಗ ಅವರೆಕಾಳು ಸೀಸನ್ ಅಲ್ವಾ, ಹಾಗಾಗಿ ಅವರೆಕಾಳಿಂದ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇವಾಗ ಸ್ವಲ್ಪ ಫ್ರೆಶ್ ಆಗಿರೋದನ್ನು ನಾನು ಬಿಡಿಸಿ ಇಟ್ಕೊಂಡಿದ್ದೆ. ಹಾಗಾಗಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ಸತಿ ತೊಳ್ಕೊತಾ ಇದ್ದೀನಿ ಅಷ್ಟೇ. ಅಂದರೆ ಬಿಡಿಸಿರ್ತೀವಲ್ವ, ಸ್ವಲ್ಪ ಏನಾದರೂ ಕಸ ಏನಾದರೂ ಇರುತ್ತೆ ಅಂತ ಹೇಳಿ ಒಂದು ಸರಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ವಿಡಿಯೋ ಕಂಪ್ಲೀಟ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕಾನ್ ಒತ್ತಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ನೋಡಿ, ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಲ್ವ, ಇದಕ್ಕೆ ಒಂದೇ ಒಂದು ಟೊಮೆಟೊ, ನಾನು ಜಾಸ್ತಿ ಏನು ಟೊಮೆಟೊ ಹಾಕ್ಕೊಂಡಿಲ್ಲ, ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಕ್ಕೊಂಡು ಇದನ್ನು ಒಂದು ಸತಿ ದಪ್ಪ ದಪ್ಪ ಪೀಸ್ ಥರ ಹಾಕ್ಕೊಂಡು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇರೆ ಇನ್ನೇನು ಸೇರಿಸಲ್ಲ. ಟೊಮೆಟೊ ನೀರು ಎಷ್ಟು ಇಡಿಸುತ್ತೆ ಅದಕ್ಕೆ ನೀರು ಹಾಕ್ಕೊಂಡು ಒಂದು 2 ಪುದೀನ ಎಲೆ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಉಪ್ಪು ಸೇರಿಸ್ಕೊಂಡು ಒಂದು 3ರಿಂದ 4 ಕೂಗಿಸ್ಕೋಬೇಕು. ಅಂದರೆ ಎಷ್ಟು ಅದು ಬೇಯಬೇಕು ಗೊತ್ತಾಗುತ್ತಲ್ವ, ಅದರಲ್ಲಿ ಅಷ್ಟನ್ನು ಬೇಯಿಸ್ಕೋಬೇಕು. ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಅದು ರುಬ್ಲಿಕ್ಕೆ ಸಾಂಬಾರಿಗೆ ಸ್ವಲ್ಪ ನೋಡಿ, 1 ಚಮಚದಷ್ಟು ನಾನು ಕೊತ್ತಂಬರಿ ಬೀಜ, ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಏಕೆಂದರೆ ಸಾಂಬಾರು ಪುಡಿನೂ ಹಾಕ್ತೀನಲ್ವ, ಅದಕ್ಕೋಸ್ಕರ ಕಡಲೆಬೇಳೆ ಉದ್ದಿನಬೇಳೆ ಜಾಸ್ತಿ ಹಾಕಬಾರ್ದು. ಸುಮ್ಮನೆ ಫ್ಲೇವರಿಗೆ ಒಂದು ಕಾಲು ಚಮಚದಷ್ಟು ಒಂದು ಈರುಳ್ಳಿನ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಹಾಕಿದ್ದೀನಲ್ವ, ಅದಾದಮೇಲೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿ, ಒಂದು 5ರಿಂದ 6 ಎಸ್ಲು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಹಾಕಿದ್ಮೇಲೆ ಒಂದು ಸತಿ ಈ ಥರ ಸ್ವಲ್ಪ ತಿರುಗಿಸ್ಕೋಬೇಕಷ್ಟೇ. ಸ್ವಲ್ಪ ಈರುಳ್ಳಿ ಬಿಸಿ ಆಗಬೇಕು, ತುಂಬ ಏನೋ ಅದು ಬೇಯೋದು ಅಂದರೆ ಫ್ರೈ ಆಗೋದು ಆ ಥರ ಏನು ಬೇಡ, ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಕರಿಬೇವು, ಒಂದು 5ರಿಂದ 6 ಎಲೆಗಳು ಕರಿಬೇವು, ತೆಂಗಿನಕಾಯಿ ತುರಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಫ್ರೆಶ್ ಆಗಿರೋದು. ಸ್ವಲ್ಪ ಜೀರಿಗೆನೂ ಅಷ್ಟೇ, 1 ಚಮಚದಷ್ಟು ಜೀರಿಗೆ ನೋಡಿ. ಒಂದು 5ರಿಂದ 6 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಇದು ನೀವು ಆಪ್ಷನಲ್ಲು, ಬೇಕಂದರೆ ಹಾಕೋಬೋದು. ಥಿಕ್ನೆಸ್ ಚೆನ್ನಾಗಿ ಕೊಡುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಗೋಡಂಬಿ ಆದಮೇಲೆ ಒಂದು ಟೊಮೆಟೊ, ನಾನು ಬೇಯಿಸ್ಲಿಕ್ಕೆ 1 ಟೊಮೆಟೊ ಹಾಕ್ಕೊಂಡಿದ್ದೀನಲ್ವ, ಇವಾಗ 1 ಟೊಮೆಟೊ ಸೇರಿಸ್ಕೊಂಡು ಸ್ವಲ್ಪ ಪುದೀನ, ಕೊತ್ತಂಬರಿ ಇದೆಲ್ಲ ಆದಮೇಲೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕು. ಲಾಸ್ಟಲ್ಲಿ ನೋಡಿ, ಸ್ವಲ್ಪ ಚಕ್ಕೆ ಮತ್ತು ಲವಂಗ, ಒಂದು 3 ಹಸಿಮೆಣ್ಸಿನ್ಕಾಯಿ, ಅಂದರೆ ಚಿಕ್ಕದಾಗಿ ಅದು ಚಿಕ್ಕದಿತ್ತು, ಅದನ್ನು ಕಟ್ ಮಾಡಿ 2 ಪೀಸ್ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಖಾರಕ್ಕಷ್ಟೇ. ಹಾಕ್ಕೊಂಡಾದ್ಮೇಲೆ ಇದನ್ನೆಲ್ಲ ನೋಡಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ನೀರು ನೋಡಿಕೊಂಡು, ನಮಗೆ ಸ್ವಲ್ಪ ಅಂದರೆ ಬಿಸಿ ಹಾಕಬಾರ್ದು, ಯಾವಾಗಲೂ ಕಂಪ್ಲೀಟು ತಣ್ಣಗಾಗಬೇಕು. ತಣ್ಣಗಾದಮೇಲೆ ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ನೋಡಿ, ಇದಕ್ಕೇ ನಾನು ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಅಂದರೆ ಇವಾಗ ಮನೇಲೆಲ್ಲ ಇರುತ್ತಲ್ವ, ಬೇಳೆ ಸಾಂಬಾರು ಪುಡಿ, ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹುರುಗಡ್ಲೆ ಮತ್ತು ಎಳ್ಳು, ಬಿಳಿ ಎಳ್ಳು, ಚೆನ್ನಾಗಿರುತ್ತೆ ಟೇಸ್ಟು, ತುಂಬಾ ಚೆನ್ನಾಗಿರುತ್ತೆ, ಗ್ರೇವಿ ತಿಕ್ಕಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಿಳಿ ಎಳ್ಳು, ಹುರುಗಡ್ಲೆ ಮತ್ತು ಸಾಂಬಾರು ಪುಡಿ, 1 ಚಮಚದಷ್ಟು ಸಾಂಬಾರು ಪುಡಿ. ಆಲ್ರೆಡಿ ನಾನು ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಸೇರಿಸಿರೋದ್ರಿಂದ ಸಾಕಾಗುತ್ತೆ ಅಷ್ಟು. ಅದು ಸೇರಿಸ್ಕೊಂಡು ಅದನ್ನ ರುಬ್ಬಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಒಂದು ಬಾಣಲೆ ಇಟ್ಕೊಂಡು ಮಸಾಲೆ ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಈ ಥರ ನೀವು ಬೇಕಂದರೆ ಇದಕ್ಕೆ ಈರುಳ್ಳಿ ಹಾಕೋಬೋದು. ನಾನು ಇದಕ್ಕೇನು ಈರುಳ್ಳಿ ಹಾಕ್ತಾಯಿಲ್ಲ, ರುಬ್ಲಿಕ್ಕೆ ಹಾಕಿದ್ದೀನಲ್ವ, ಅದಕ್ಕೋಸ್ಕರ ಇವಾಗ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಸೇರಿಸ್ತಾ ಇಲ್ಲ. ಇದು ಆಲ್ರೆಡಿ ಮಸಾಲೆ ಲೈಟಾಗಿ ನಾನು ಆಲ್ರೆಡಿ ಫ್ರೈ ಮಾಡಿರ್ತೀನಲ್ವ, ಇನ್ನು ಸ್ವಲ್ಪ ಬಿಸಿ ಆಗಬೇಕು. ಇದು 1-2 ಕುದಿ ಬಂದು ಸ್ವಲ್ಪ ಎಣ್ಣೆ ಬಿಡುತ್ತೆ, ಅಲ್ಲಿ ತನಕ ಕುದಿಸ್ಕೋಬೇಕು. ಆಮೇಲೆ ನಮಗಿದು ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಆಗುತ್ತಲ್ವ, ಈ ಹದದಲ್ಲಿ ನಾವು ಏನು ಕಾಳನ್ನ ಬೇಯಿಸಿ ಇಟ್ಕೊಂಡಿರ್ತೀನಲ್ವ ಅದನ್ನು ಹಾಕಿದ್ರೆ ಇವಾಗ ಗ್ರೇವಿ ಚೆನ್ನಾಗಿ ಬರುತ್ತೆ ನಮಗೆ. ನೋಡಿ, ಇವಾಗ ಕುದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ವಾ, ಈ ಹದದಲ್ಲಿ ನಾನು ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅವರೆಕಾಳು, ಅದು ಮತ್ತು ಟೊಮೆಟೊ, ಉಪ್ಪು ಅಷ್ಟೇ ಹಾಕಿರೋದು. ಅದಕ್ಕೆ ಒಂದು ಸ್ವಲ್ಪ ಪುದೀನ ಸೇರಿಸಿ ನೋಡಿ, ನಾನು ಕೈಯಲ್ಲಿ ಮುಟ್ಟಿದ್ರೆ ನಿಮಗೆ ಗೊತ್ತಾಗುತ್ತಲ್ವ, ಅದು ಬೆಂದು ಚೆನ್ನಾಗಿ ಇದಾಗಿರುತ್ತೆ, ಮಿಕ್ಸ್ ಆಗುತ್ತೆ. ಅಂದರೆ ಕೈಯಲ್ಲಿ ಮುಟ್ಟಿದ ತಕ್ಷಣ ಮೆತ್ತಗಾಗಬೇಕು, ಅಲ್ಲಿ ತನಕ ಅದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಚೆನ್ನಾಗಿ ನೋಡಿ, ಇವಾಗ ನೀರು ಬೇಕು. ನೀರು ಏನಕ್ಕಂದರೆ ಇವಾಗ ಅದು ಗ್ರೇವಿ ಎಲ್ಲ ಗಟ್ಟಿಯಾಗಿರುತ್ತಲ್ಲ, ಸೊ ನಿಮಗೆ ಸಾಂಬಾರು ಹದದಲ್ಲಿ ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಕುದಿಸ್ಕೋಬೇಕು. ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಬೇಕು. ಇದು ಕುದ್ರೆ ಏನಾಗುತ್ತೆ, ಅದು ಇನ್ನೂ ಗಟ್ಟಿ ಬರುತ್ತೆ ನಮಗೆ. ಉಪ್ಪು ನಾನು ಆಲ್ರೆಡಿ ಹಾಕಿದೆ, ಮುಂಚೆನೂ ಬೇಯಿಸ್ಲಿಕ್ಕೂ ಹಾಕಿದೆ. ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಂಡು ಒಂದು 5 ನಿಮಿಷ ಮುಚ್ಚಿಡಬೇಕು. ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಅದು ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ನೋಡಿ, ಸಾಂಬಾರಾದರೂ ಆಗಲಿ ಅಥವಾ ಗ್ರೇವಿ ಯಾವುದಾದ್ರೂ ಪರವಾಗಿಲ್ಲ. ನೀವು ಯಾವುದಾದಲ್ಲಿ ಮಾಡ್ಕೊಂಡ್ರು, ನೀವನ್ನು ಗಟ್ಟಿಗೆ ಮಾಡಿಕೊಂಡ್ರೆ, ಥಿಕ್ನೆಸ್ ಚೆನ್ನಾಗಿದ್ದರೆ ಚಪಾತಿ ಅಥವಾ ಇಡ್ಲಿ ಈ ಥರ ಯಾವುದಕ್ಕಾದರೂ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಅನ್ನ, ಮುದ್ದೆ ಈ ಥರ ಅದಕ್ಕೂ ಚೆನ್ನಾಗಾಗುತ್ತೆ. ಸಿಂಪಲ್ ಆಗಿರೋ ಈ ಅವರೆಕಾಯಿ ಸಾಂಬಾರು ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.